ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೇನೋ ಗ್ರೋತ್ ಆಗುತ್ತೆ. ಸೊ ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಿದ್ದೀರಾ ಅಂದ್ಕೊಂಡು ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಇವತ್ತಿನ ಬ್ಲಾಗ್ ಬಂದು ನಾನು ಇನ್ನೂ 5:40 ಸೊ ಆವಾಗಲೇ ನೀರು ಬಿಟ್ಟಿದ್ರಾ, ಆವಾಗಲೇ ಎದ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡೆ. ಪಾತ್ರೆ ತೊಳೆದು ನೀರೆಲ್ಲ ಇಟ್ಕೊಂಡೆ. ನೆಕ್ಸ್ಟು ಹೊರಗಡೆ ಬಂದು ನೋಡಿದ್ರೆ ಕಾಯಿ ಬಿದ್ದಿತ್ತಾ, ಸೊ ಅದನ್ನು ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ತೊಗೊಳ್ತಾ ಇದ್ದೆ. ನೋಡ್ಬೋದು ಏನೋ ಒಂಥರ ಹೇಗೆ ಅಂದರೆ, ಬೆಳಗ್ಗೆ ಎದ್ದಿದೆ ನೀವು ಗ್ರೀನರಿ ಇರೋಂತಹ ಪ್ಲೇಸ್ ನೋಡಿದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಅದರಲ್ಲೂ ಬೆಳಗ್ಗೆನೇ ಹಕ್ಕಿಗಳು ಕೂಗ್ತಾ ಇರುತ್ತಲ್ಲ, ಆ ಚಿವುಗಿಡೋ ಶಬ್ದಕ್ಕೆ ಏನೋ ಒಂಥರ ಎಲ್ಲೋ ನಾವು ಒಳ್ಳೆ ಪ್ಲೇಸಲ್ಲಿದ್ದೀವಿ ಅಂತ ಮನ್ಸಿಗೆ ಅನಿಸುತ್ತೆ. ಸೊ ಪಕ್ಷಿಗಳು ಸೌಂಡ್ ಇತ್ತು, ಬಟ್ ಅದ್ರ ಜೊತೆಗೆ ಮಾತಾಡೋ ಸೌಂಡೆಲ್ಲ ಇತ್ತಲ್ಲ, ಹಾಗಾಗಿ ನಾನು ಇದ್ರದ್ದು ಒರಿಜಿನಲ್ ಸೌಂಡ್ ಹಾಕಿಲ್ಲ, ನಾನು ಮಾತಾಡ್ತಿದ್ದೀನಿ. ಬಟ್ ಪಕ್ಷಿಗಳು ಬೆಳಗ್ಗೆನೇ ಅಕ್ಕಿ ಎಷ್ಟು ಚೆನ್ನಾಗಿ ಕೂಗ್ತಿರ್ತವೆ ಅಂದರೆ, ಇಲ್ಲಿ ನವಿಲು ಸಹ ಬಂದಿರೋದು ಬೆಳಗ್ಗೆನೇ. ಸೊ ಅದನ್ನು ಹಾಗೆ ನೋಡ್ಕೊತ ನಾನು ಹೋಗೋಕ್ಕೂ ನವಿಲು ಹೋಯ್ತಾ, ಸರಿ ಹೋಗಲಿ ಬಿಡು ಅಂದ್ಕೊಂಡು ಸುಮ್ಮನೆ ಮೇಲ್ಗಡೆ ಪಕ್ಷಿ ಎಲ್ಲ ಹಾರ್ತಿತ್ತು, ಅದನ್ನು ಹಾಗೆ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ. ಬಟ್ ಪಕ್ಷಿ ಇರಲಿಲ್ಲ, ಹೋಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಕಾಯಿನೆಲ್ಲ ತೊಗೊಂಬಂದು ಮನೆ ಒಳಗಡೆ ಇಟ್ಬಿಟ್ಟು ಅದನ್ನು ಸ್ಟಾಕ್ ಮಾಡ್ತಿದ್ದೀನಿ. ಯಾವಾಗ ಚೆನ್ನಾಗಿ ಬಿಸಿಲು ಹೊಡಿತೈತೋ ಅವತ್ತೆಲ್ಲ ಅದನ್ನು ಕಡ್ದಾಕ್ಬಿಟ್ಟು ಕೊಬ್ಬರೆಣ್ಣೆ ಆಡಿಸ್ಬೇಕು. ನೆಕ್ಸ್ಟು ಇನ್ನು ಗ್ಯಾಸ್ ಹೊಚ್ಚೋಕ್ಕಿಂತ ಮುಂಚೆ ಗ್ಯಾಸ್ ಒರೆಸ್ಬೇಕಲ್ಲ. ಸೊ ಆವಾಗ ಒಲೆ ಹೊಚ್ಚುತ್ತಿದ್ದೆ, ಒಲೆನೆಲ್ಲ ಗುಡಿಸ್ಕೊಂಡು ರಂಗೋಲಿ ಹಾಕ್ತಿದ್ದೆ. ಇವಾಗ ಗ್ಯಾಸ್ ಹಚ್ಚುತ್ತಿದ್ದೀನಲ್ಲ, ಹಾಗಾಗಿ ಗ್ಯಾಸನ್ನೆಲ್ಲ ಕ್ಲೀನಾಗಿ ನೀಟಾಗಿ ಒರೆಸ್ಕೊಂಬಿಟ್ಟು ಅದೇನೋ ಒಂಥರ ರಂಗೋಲಿ ಹಾಕಿ ಅಡುಗೆ ಮಾಡೋ ಜಾಗ ಆಗಲಿ ಬಾಗಿಲಾಗಲಿ ರಂಗೋಲಿ ಹಾಕಿ ಡೇ ಸ್ಟಾರ್ಟ್ ಮಾಡಿ ನೋಡಿ, ಏನೋ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ. ಅದು ಗ್ಯಾಸಲ್ಲಿ ನಮ್ಮ ರಂಗೋಲಿ ಇರುವಾಗ ಏನೋ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ. ಸೊ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ. ನಿಮಗೆ ಅನ್ಸ್ಬೋದು ಇದೇನು ಓವರ್ ಅನಿಸುತ್ತೆ ಅಂತ, ಬಟ್ ಏನೋ ಒಂಥರ ರಂಗೋಲಿ ಹಾಕಿ ಆ ಅಡುಗೆನ ಸ್ಟಾರ್ಟ್ ಮಾಡಿ ನೋಡಿ, ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ಕೊಂಬಿಟ್ಟಿದ್ದೀನಿ. ನೆಕ್ಸ್ಟು ರಾತ್ರಿಯೇ ದೋಸೆಗೆ ಅಂತ ಹೇಳಿ ಹಿಟ್ಟು ರುಬ್ಬಿಟ್ಟಿದ್ದೆ. ಹಿಟ್ಟನ್ನ ಕಲಸಿಟ್ಬಿಡೋಣ ಅಂತ, ಉಪ್ಪಾಕಿ ಕಲಸಿಡೋಣ ಅಂತ ಹೇಳಿಬಿಟ್ಟು ಕಳಿಸ್ತಾ ಇದ್ದೀನಿ. ಸೋಡಾ ಗಿಡ ಏನೂ ಯೂಸ್ ಮಾಡಲ್ಲ, ಬರೀ ಉಪ್ಪಾಕಿ ಕಲಸಿಟ್ರೆ ಆಲ್ರೆಡಿ ನನ್ನ ಕೈಗೆ ಬೇಗ ಹುಳಿ ಬಂದುಬಿಡುತ್ತೆ, ನನ್ನ ಕೈಗೆ ಬೇಗ ನೀರು ಬಿಟ್ಬಿಡುತ್ತೆ. ಹಾಗಾಗಿ ನಾನು ಸೋಡಾ ಗಿಡ ಏನೂ ಯೂಸ್ ಮಾಡಲ್ಲ. ಎಂಥ ಚಳಿಗಾಲನೇ ಇರಲಿ, ನನ್ನ ಕೈಯಲ್ಲಿ ಒಂದು ಸರಿ ಇಟ್ಟು ಬೇಗ ಕಲಿಸ್ಬಿಟ್ರೆ ಮುಗೀತು. ಇಲ್ಲ ಫುಲ್ ಹುಳಿ ಬಂದು ಹೊರಗಡೆ ಪಾತ್ರೆಯಿಂದನೇ ಹೊರಗೆ ಬಂದುಬಿಡುತ್ತೆ. ನೆಕ್ಸ್ಟು ರಂಗೋಲಿ ಖಾಲಿಯಾಗಿತ್ತು, ತೊಗೊಬರೋಣ ಅಂತ ಹೇಳಿ ನಾನೇ ಹೋಗಿದ್ದೆ. ನನ್ನ ಮಕ್ಕಳು ಎದ್ದಂತಾರೆ ಅಂತ ವೆಯ್ಟ್ ಮಾಡಿದೆ, ಅವ್ರು ಎದ್ದಲಿಲ್ಲ. ನಾನೇ ಅಂಗಡಿಗೆ ಹೋಗಿ ರಂಗೋಲಿ ಎಲ್ಲ ತೊಗೊಬಂದು ಆಮೇಲೆ ಬಾಗಿಲು ಕುಡ್ಸೋಕ್ಕೆ ಬಂದೆ. ಯಾಕೆಂದರೆ ರಂಗೋಲಿ ಇರಲಿಲ್ಲ, ಅದು ಬಾಗಿಲಿಗೆ ರಂಗೋಲಿ ಹಾಕಿದ್ರೇ ಸಮಾಧಾನ ಆಗೋದು. ಹಾಗಾಗಿ ಎದ್ದಂತಾರೆ ಅಂತ ವೆಯ್ಟ್ ಮಾಡಿದೆ, ಬಟ್ ಅವ್ರಿಗೆ ಹೇಳೋ ಹಾಗೆ ಕಾಣ್ತಿರ್ಲಿಲ್ಲ. ಇಲ್ಲಿ ಸ್ವಲ್ಪ ಲೇಟಾಗಿ ಅಂಗಡಿ ಓಪನ್ ಮಾಡೋದು, ಸರಿ ಅಂತ ಹೇಳ್ಬಿಟ್ಟು ಹೋಗಿ ಅಂಗಡಿಯಲ್ಲಿ ಹೋಗಿ ರಂಗೋಲಿನೆಲ್ಲ ತೊಗೊಬಂದೆ. ರಂಗೋಲಿನೆಲ್ಲ ತೊಗೊಬಂದ್ಮೇಲೆ ಆಮೇಲೆ ನಾನು ಬಾಗಿಲು ಗುಡಿಸಿದ್ದು. ಬಾಗಿಲೆಲ್ಲ ಗುಡಿಸ್ಕೊಂಡು ಬಾಗಿಲನ್ನ ತೊಳೆಯೋಣ ಅಂತ ಹೇಳಿ ತೊಳಿತಾ ಇದ್ದೆ. ಎಂತ ಗೊತ್ತಾ, ಎಷ್ಟೇ ಅಲ್ಲಿ ಮುಂದ್ಗಡೆ ಗಿಡಗಳು ಬಂದಿರುತ್ತಲ್ಲ, ಕಿತ್ತಿರ್ತೀನ, ಒಂದು ವಾರ ಆಗ್ತಿದ್ದಂಗೆ ಇವಾಗ ಅದು ಚಿಕ್ಕಕ್ಕಿರುತ್ತಲ್ಲ, ಕೈಗೆ ಸಿಗಲ್ಲ, ಆ ಥರ ಇರೋ ಗಿಡಗಳನ್ನ ಹಾಗೆ ಬಿಟ್ಟಿರ್ತೀನ. ಅದೇನಿಲ್ಲ, ಇನ್ನೊಂದು ವಾರ ಅನ್ನೋದ್ರೊಳಗೆ ಚೆನ್ನಾಗಿ ಬೆಳ್ಕೊಂಬಿಟ್ಟಿರ್ತತೆ. ಸೊ ಕೀಳೋಣ ಅಂದ್ಕೊತೀನಿ, ಏನಾದರೂ ಒಂದು ಕೆಲಸ ಬಂದಿರುತ್ತೆ, ಅದನ್ನು ಹಾಗೆ ಮರ್ತು ಬಿಡ್ತೀನಿ. ಸೊ ಯಾವಾಗಾದರೂ ಅಂದರೆ ಟೈಮ್ ಸಿಕ್ಕಾಗ ಕೀಳಬೇಕು. ಏನೋ ಒಂಥರ ಇವತ್ತು ಬೆಳಗ್ಗೆನೇ ಮಳೆ ಬಂದು ನಿಂತಿತ್ತು, ಸ್ವಲ್ಪ ಬಿಸಿಲು ವಾತಾವರಣ ಇತ್ತಾ, ಸರಿ ಅಂತ ಹೇಳಿಬಿಟ್ಟು ರಂಗೋಲಿ ಹಾಕೋಣ, ಅದು ಎಷ್ಟೊತ್ತಿಗೆ ಬರಲಿ ಅಂದ್ಕೊಂಡು ಸುಮ್ಮನಾದೆ. ಅಂದರೂ ಸಂಜೆ ಚೆನ್ನಾಗೇ ಮಳೆ ಬಂದ್ಬಿಟ್ಟು ರಂಗೋಲಿನ ಅಳಿಸೇ ಬಿಡ್ತು. ಏನು ಮಾಡೋಕ್ಕಾಗಲ್ಲ, ಸಂಜೆ ಗಂಟನಾದರೂ ಬಿಟ್ಟಿತ್ತಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಆಮೇಲೆ ಫೈನಲಿ ಇದು 7ರಿಂದ 4 ರಂಗೋಲಿನ ಹಾಕ್ತಾಯಿದ್ದೀನಿ. ಜಾಸ್ತಿ ಇದು ಬೇಗ ಈಸಿಯಾಗಿ ಮುಗಿಯತ್ತೆ ರಂಗೋಲಿ, ಹಾಗಾಗಿ ಇದನ್ನು ಬೇಗ ಪಟ್ಟಂತ ಹಾಕ್ತೀನಿ. ಇದು ಹೇಗೆ ಅಂದರೆ, ನಾವು ಸ್ಕೂಲಿಗೆ ಹೋಗುವಾಗ ಯಾರ ಮನೇಲೆಲ್ಲಾದರೂ ಹಾಕಿರ್ತಾರಲ್ಲ, ಅದನ್ನೆಲ್ಲ ನೋಡ್ಕೊಂಡಿರ್ತೀವಿ, ಅದನ್ನು ಬಂದು ಎಕ್ಸಸೈಸಲ್ಲಿ ಪ್ರಯೋಗ ಮಾಡೋದು, ಚೆನ್ನಾಗಿ ಬಂತ ಮುಗೀತು, ಅದನ್ನೇ ಇಟ್ಕೊಂಡು ಫಿಕ್ಸ್ ಆಗೋದು. ಅದೇ ಥರನೇ ಕೆಲವೊಂದು ರಂಗೋಲಿಗಳು ಇವೆಲ್ಲ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಇವ್ರ ಬಾಗಿಲಲ್ಲಿ ನೋಡಿ ಕಲ್ತಿರೋಂಥ ರಂಗೋಲಿಗಳು. ಫೈನಲಿ ರಂಗೋಲಿ ಔಟ್ಫುಟ್ ಈ ಥರ ಇತ್ತು. ಹಾಗೆ ಸಿಂಪಲಾಗಿ 7ರಿಂದ 4 ಮತ್ತು ಹೊಸ್ಲು ಮೇಲೂ ಹಾಗೆ ಸಿಂಪಲಾಗಿ ಬಿಡಿಸಿದೆ. ಅದೇನೋ ಟ್ರೈ ಮಾಡೋಕ್ಕೆ ಹೋದೆ, ಏನೋ ಬಂತು, ಪರವಾಗಿಲ್ಲ, ಎಲ್ಲ ಕಲಿಯೋದಿಲ್ಲ, ಕಲ್ತಿನೇ ಬಿಡ್ಸೋಕ್ಕಾಗೋದು ಅಂತ ಹೇಳಿಬಿಟ್ಟು ನನಗೆ ನಾನೇ ಸಾಂತ್ವನ ಹೇಳ್ಕೊಂಬಿಟ್ಟು ನೆಕ್ಸ್ಟು ದೋಸೆಗೆ
ರೆಡಿ ಮಾಡಿ ಇಟ್ಟಿದ್ನಲ್ಲ ದೋಸೆಗೆ ಹಿಟ್ಟಿಗೆ ಉಪ್ಪೆಲ್ಲ ಹಾಕಿಟ್ಟು ನೆಕ್ಸ್ಟು ಚಟ್ನಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನೂ ನನ್ನ ಮಕ್ಕಳು ಎದ್ದಿರಲಿಲ್ಲ. ಅವ್ರನ್ನೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಕೆಲಸ ನಾನೇ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಸೊ ಶೇಂಗಾ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಶೇಂಗಾ ಹುರಿತಿದ್ದೆ. ಇರೋದು ನಾವು ಮೂವರೇ ಅಲ್ವಾ, ಹಾಗಾಗಿ ಸಾಕು ಇಷ್ಟೇ, ಅದೇ ಉಳಿಯುತ್ತೇನು ಉಳ್ದಿತ್ತು ಮಧ್ಯಾಹ್ನಕ್ಕೆ ಅದರಲ್ಲೂ ಸ್ವಲ್ಪ ಉಳಿದಿತ್ತು. ನೆಕ್ಸ್ಟು ಶೇಂಗಾನೆಲ್ಲ ಹುರ್ಕೊಂಡೆ. ಏನು ಗೊತ್ತಾ, ಒಣಮೆಣ್ಸಿನ್ಕಾಯಿ ಹಾಕಿ ಟ್ರೈ ಮಾಡ್ತಾಯಿದ್ದೆ. ಯಾವುದೋ ವೀಡಿಯೋದಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರು ಚೆನ್ನಾಗಿ ಬರುತ್ತೆ ಅಂತ ವೀಡಿಯೋ ನೋಡಿದ್ನ. ಸರಿ ಒಂದ್ಸರಿ ಟ್ರೈ ಮಾಡೇ ಬಿಡೋಣ ನಾವೇ ತಾನೇ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗೇ ಬಂದಿತ್ತು. ಆಲ್ಮೋಸ್ಟ್ ನಾನು ಒಣಮೆಣ್ಸಿನ್ಕಾಯಿ ಹಾಕೇ ಮಾಡ್ತಿದ್ದಿದ್ದು, ಬಟ್ ಒಂದು ಸರಿ ಯಾವುದಾದ್ರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಟ್ರೈ ಮಾಡಿದೆ. ಸೊ ಚೆನ್ನಾಗೇ ಇತ್ತು ಚಟ್ನಿ. ಆಮೇಲೆ ಚಟ್ನಿ ಎಲ್ಲ ರುಬ್ಕೊಂಡೆ. ಆಮೇಲೆ ನನ್ನ ಮಕ್ಕಳು ಎದ್ದರು. ಅವರಿಗೆ ಬ್ರಷ್ ಮಾಡೋಕ್ಕೆ ಹೇಳಿ ಅವ್ರ ಹತ್ರ ಕತೆ ಮಾತಾಡಿ ಅವ್ರನ್ನ ಏಳಿಸಿ ಅವ್ರಿಗೆ ಒಂದೊಂದು ಕೆಲಸ ಮಾಡಿಸೋದ್ರಲ್ಲಿ ನಾವೇ ಹೋಗಿ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡು ಅವ್ರ ಹತ್ರನೇ ಮಾತಾಡ್ತಾನೆ ಹಾಗೆ ಚಟ್ನಿಗೆಲ್ಲ ಒಗ್ಗರಣೆ ಕೊಟ್ಟೆ. ಅವ್ರು ಹೇಳ್ತಿದ್ದಂಗೆ ಈ ದೋಸೆ ಮಾಡ್ತಿದ್ದೀನಿ ಅಂದ್ರೇ ಆರ್ಡ್ರ್ ಮಾಡಿಬಿಡ್ತಾರೆ, ನನಗೆ ಇಂಥ ದೋಸೆ ಬೇಕು ಅಂಥ ದೋಸೆ ಬೇಕು ಅಂತ. ನಮ್ಮ ದೊಡ್ಡವಳು ನನಗೆ ರೋಸ್ ಬೇಕು ಅಂದ್ಲು. ಅದು ಸೌಟಲ್ಲಿ ರೋಸು ಹುಯ್ಯಕ್ಕೆ ಹೋದ್ರೆ ಅದೇನೋ ಆಯಿತು, ಸರಿ ಇದೆ ರೋಸು ಅಂತ ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ರೋಸು ಅಂತ ಹೇಳಿ ಹುಯ್ದೆ. ನಮ್ಮ ಚಿಕ್ಕವಳು ಬಂದು ಎಲ್ಲಿ ತೋರ್ಸಮ್ಮ ಅಂತ ಅಂದ್ಲು. ಅವಳಿಗೆ ತೋರಿಸ್ಬಿಟ್ಟು ಅದು ತಿರ್ಗ್ಸೋಕೆ ಆಗ್ತಿರ್ಲಿಲ್ಲ, ಸರ್ಕಸ್ ಮಾಡಬೇಕಲ್ಲ ತಿರ್ಗ್ಸೋಕ್ಕೆ. ಹುಯ್ಯೋದೇನೋ ಹುಯ್ದು ಬಿಡ್ಬೋದು. ಆಮೇಲೆ ಅದು ಹಂಗಂಗೋ ತಿರ್ಗಿಸ್ಬಿಟ್ಟು ಹಾಕಿದೆ. ತಿರುಗ್ಸುವಾಗ ಚೆನ್ನಾಗಿ ಬಂತು, ತಟ್ಟೆಗೆ ಹಾಕುವಾಗ ಕಿತ್ತೋಯ್ತು. ಸರಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕವಳು ನನಗೂ ರೋಸೇ ಬೇಕು ಅಂತ ಅಂದ್ಲ. ಸೊ ಈ ಸರಿ ಸ್ವಲ್ಪ ಕೆಳಗಡೆಗೆ ಥರದ್ದು ಸ್ವಲ್ಪ ದಪ್ಪ ಹುಯ್ಯೋಣ ಅಂತ ಹೇಳ್ಬಿಟ್ಟು ಹುಯ್ದೆ. ಸೊ ಫೈನಲಿ ಅವಳಿಗೂ ದೋಸೆನೆಲ್ಲ ಕೊಟ್ಟೆ, ಇಬ್ಬರಿಗೂ ತಿಂಡಿ ಹಾಕ್ಕೊಟ್ಟೆ. ಇಬ್ಬರು ಕೂತ್ಕೊಂಡು ತಿಂತಾಯಿದ್ರು. ದೋಸೆಗೆ ಚಟ್ನಿ. ಸೊ ಇದ್ರ ಜೊತೆಗೆ ಇನ್ನೊಂದು ಏನು ಅಂದರೆ ರೋಸ್ ಆದಮೇಲೆ ಸಣ್ಣ ದೋಸೆ ಅದೊಂದು 4 ಇದೆ. ಆಮೇಲೆ ಅವರೆಲ್ಲ ಹೋದ್ಮೇಲೆ ಬಟ್ಟೆ ತೊಳೆದಿಟ್ಟಿದ್ದೆ, ನೀರು ಆರಕ್ಕೆ ಬಿಟ್ಟಿದ್ದೆ ಅಲ್ಲೇ ಮನೆಯಲ್ಲೇ ಒಳಗಡೆ. ಸೊ ಬಟ್ಟೆನೆಲ್ಲ ಒಣಗಿಸೋಣ ಅಂತ ಹೇಳಿ ಒಣಗಿಸ್ತಾ ಇದ್ದೆ. ಯಾಕೆಂದರೆ ಮಳೆ ಎಲ್ಲಾದರೂ ಬಂದುಬಿಡತ್ತೇನೋ ಅಂತ ನೋಡಿದೆ. ಇಷ್ಟೊತ್ತು ತನಕ ಮಳೆ ಬರಲಿಲ್ಲ. ಸರಿ ಒಣಗಿಸೋಣ ಅಂತ ಹೇಳ್ಬಿಟ್ಟು ಒಣಗಿಸ್ತಾ ಇದ್ದೆ. ಯಾಕೆಂದರೆ ಒಣಗಿಸಿದ್ಮೇಲೆ ಮಳೆ ಬಂತು ಅಂದರೆ ಮತ್ತೆ ಒಣಗಿಸ್ತಿದ್ದಂಗೆ ಮಳೆ ಬರ್ತಿತ್ತು ಅಂದರೆ ತಗೊಬಂದು ಹಾಕೋದು ಮಾಡೋದು ಡಬಲ್ ಕೆಲಸ ಯಾಕೆ ಮಾಡೋದು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಬಿಸಿಲು ಲೈಟಾಗಿ ಬರ್ತಾನೆ ಇತ್ತಾ, ಸರಿ ಬಿಡು ಗಾಳಿನೂ ಇತ್ತು, ಹಾಗಾಗಿ ಒಗ್ದಾಕೋಣ ಅಂತ ಹೇಳ್ಬಿಟ್ಟು ಒಗ್ದಾಕಿರೋದನ್ನೆಲ್ಲ ತೊಗೊಬಂದು ಹೊರಗಡೆ ಒಣಗಿಸ್ತಾ ಇದ್ದೆ. ಬಟ್ಟೆ ಎಲ್ಲ ಒಣಗಿಸಿದ್ನ. ಮೊನ್ನೆ ಕುಯ್ದಿದ್ನ ಬೆಂಡೆಕಾಯಿ, ಒಂದು ದಿನ ಬಿಟ್ಟು ಒಂದು ದಿನ ಕುಯ್ತೀನಿ. ಸೊ ಬೆಂಡೆಕಾಯಿ ಎಲ್ಲ ಬಂದಿದ್ವಾ, ಸರಿ ಕುಯ್ಯೋಣ ಅಂತ ಹೇಳ್ಬಿಟ್ಟು ಕುಯ್ತಾ ಇದ್ದೆ. ಇಲ್ಲಿ ಇದೊಂದು ಸ್ವಲ್ಪ ಗಿಡ ಇದ್ದಾವೆ, ಇಲ್ಲಿ ಸಿಕ್ಕಷ್ಟು ಇಲ್ಲಿ ಕುಯ್ಕೊಂಡೆ. ನೆಕ್ಸ್ಟು ಆ ಕಡೆಗೂ ಫುಲ್ ಹಾಕಿದ್ವಿ, ಬಟ್ಟು ಮಳೆ ತುಂಬ ಬಂದು ಥಂಡಿಗೆ ಅಲ್ಲಲ್ಲೇ ಒಂದೊಂದು ಗಿಡಗಳು ಬಂದಿತ್ತಾ. ಸೊ ಬಂದಿರೋ ಗಿಡದಲ್ಲೆಲ್ಲ ಹಾಗೆ ಹೋಗಿ ಬೆಂಡೆಕಾಯಿನ ಕುಯ್ತಾ ಇದ್ದೆ. ಏನೋ ಒಂಥರ ಗಾಳಿ ಜೋರಾಗಿ ಬೀಸೋದು, ತಣ್ಣಗಿರುತ್ತೆ ವಾತಾವರಣ. ಹೇಗೆ ಅಂದರೆ ಈ ಗಿಡಗಳ ನಡುವೆ ಇರುವಾಗ ಗಾಳಿ ಫೋರ್ಸ್ ಹೆಂಗಿರುತ್ತೆ ಅಂತ ಕೆಲವೊಬ್ರಿಗೆ ಫೀಲ್ ಆಗಿರುತ್ತೆ. ಸೊ ಆ ಫೀಲ್ ಆಗ್ತಾ ಇತ್ತು. ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತಾ. ಬೆಂಡೆಕಾಯಿನೆಲ್ಲ ಫೈನಲಿ ಕುಯ್ಕೊಂಬಂದೆ. ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಿತ್ಕೊಂಬಂದಿದ್ದೆ. ಫೈನಲಿ ಒಂದು ಅರ್ಧ KGಯಷ್ಟು ಸಿಕ್ಕಿರ್ಬೋದೇನಪ್ಪ ಅನಿಸುತ್ತೆ, ಎಷ್ಟು ಅಂತ ಗೊತ್ತಿಲ್ಲ. ಇದ್ರ ಬುಟ್ಟಿ ತುಂಬ ಮುಕ್ಕಾಲು ಸಿಕ್ಕಿತ್ತು. ಇಷ್ಟು ಬೆಂಡೆಕಾಯಿ ಸಿಕ್ಕಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ.